ಸೇಬು ತಿಂದ ಬಳಿಕ ಅಪ್ಪಿತಪ್ಪಿಯೂ ಈ ಪದಾರ್ಥಗಳನ್ನು ಸೇವಿಸಬೇಡಿ. ದಿನಕ್ಕೊಂದು ಸೇಬು ವೈದ್ಯರನ್ನ ದೂರ ಇಡುತ್ತೆ ಎಂಬ ಪ್ರಸಿದ್ಧ ಹೇಳಿಕೆ ಇದೆ. ಈ ಹೇಳಿಕೆಗೆ ಕಾರಣ ಸೇಬುಗಳು ಆರೋಗ್ಯವನ್ನ ರಕ್ಷಿಸುವ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದು. ಇದು ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿದ್ದು ನಿಮ್ಮನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಎಲ್ಲ ಆಹಾರಗಳು ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮವನ್ನ ಎರಡನ್ನ ಹೊಂದಿರುತ್ತವೆ. ಅದರಂತೆ ಸೇಬು ಹಣ್ಣನ್ನ ತಿಂದ ಕೂಡಲೇ ಕೆಲವು ಪದಾರ್ಥಗಳನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಹಾನಿಯಾಗತ್ತೆ. ಸೇಬು ತಿಂದ ನಂತರ ಯಾವುದನ್ನ ತಿನ್ನಬಾರದು ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊಸರು ತಿನ್ನಬೇಡಿ. ಸೇಬು ತಿಂದ ತಕ್ಷಣ ಅಥವಾ 2 ಗಂಟೆಯೊಳಗೆ ಮೊಸರನ್ನ ಸೇವಿಸಬಾರದು. ಒಂದು ವೇಳೆ ತಿಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು. ಆದ್ದರಿಂದ ಸೇಬು ಮತ್ತು ಮೊಸರು ದೇಹವನ್ನ ತಂಪಾಗಿಸುತ್ತೆ. ಆದ್ದರಿಂದ ಇವೆರಡನ್ನು ಒಟ್ಟಿಗೆ ಸೇವಿಸಿದಾಗ ಶೀತ ನೆಗಡಿಯ ಸಮಸ್ಯೆ ಉಂಟಾಗಬಹುದು. ಹುಳಿ ಉತ್ಪನ್ನಗಳು. ನೀವು ಸೇಬು ಹಣ್ಣನ್ನ ತಿಂದ ನಂತರ ಹುಳಿ ಪದಾರ್ಥಗಳನ್ನ ತಿನ್ನಬೇಡಿ. ನಿಂಬೆಹಣ್ಣು, ಹುಣಸೆಹಣ್ಣು ಮುಂತಾದವುಗಳ ಸೇವನೆಯು ಗ್ಯಾಸ್, ಆಸಿಡಿಟಿ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳನ್ನ ತಂದೊಡ್ಡಬಹುದು. ಹೀಗಾಗಿ ಸೇಬು ತಿಂದ 2 ಗಂಟೆಗಳ ಕಾಲ ಹುಳಿ ಪದಾರ್ಥಗಳನ್ನ ಸೇವಿಸದಿರುವುದು ಉತ್ತಮ. ಉಪ್ಪಿನಕಾಯಿ. ಸೇಬು ಹಣ್ಣನ್ನ ತಿಂದ ನಂತರ ಅಥವಾ ಹಣ್ಣಿನ ಜೊತೆಗೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿಯನ್ನ ತಿನ್ನಬೇಡಿ. ಹೀಗೆ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಬಹುದು. ನೀರು ಕುಡಿಯಬೇಡಿ. ಸೇಬು ತಿಂದ ನಂತರ ಕುಡಿಯುವ ನೀರು ಹೊಟ್ಟೆಯ ಆಮ್ಲವನ್ನ ದುರ್ಬಲಗೊಳಿಸುತ್ತೆ ಮತ್ತು ಈಸ್ಟ್ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನ ಸೃಷ್ಟಿಸುತ್ತೆ. ಇದು ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಮೂಲಂಗಿ. ಸೇಬು ತಿಂದ ನಂತರ ಮೂಲಂಗಿಯನ್ನ ತಿನ್ನುವುದರಿಂದ ಚರ್ಮದ ಸಮಸ್ಯೆಗಳು ಉಂಟಾಗಬಹುದು. ಇದು ಚರ್ಮದ ದದ್ದು ಅಥವಾ ಅಲರ್ಜಿಯನ್ನ ಉಂಟು ಮಾಡುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಸೇಬು ತೂಕ ನಷ್ಟಕ್ಕೆ ಸಹಾಯಕ. ಸೇಬು ಹಣ್ಣು ತೂಕ ನಷ್ಟಕ್ಕೆ ಸಹಾಯಕವಾಗಿದ್ದು ಇದರಲ್ಲಿರುವ ಫೈಬರ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸೇಬು ಹಣ್ಣಿನಲ್ಲಿರುವ ಪಾಲಿಫಿನಾಲ್ಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಮಧುಮೇಹಕ್ಕೆ ಸೇಬು ಮದ್ದು. ಪ್ರತಿದಿನ ಒಂದು ಇಡೀ ಸೇಬು ಹಣ್ಣನ್ನು ಸೇವಿಸುವುದರಿಂದ ಟೈಪ್ 2 ಮಧುಮೇಹದಂತಹ ಅಪಾಯವನ್ನು ಕಡಿಮೆ ಮಾಡಬಹುದು. ಇದರೊಂದಿಗೆ ಸೇಬು ಅಸ್ತಮ ಮುಂತಾದ ಸಮಸ್ಯೆಗಳನ್ನು ತಡೆಯಲು ಸಹಕಾರಿಯಾಗಿದೆ. ಇದು ಇಂದಿನ ಟಿಪ್ಸ್. ಮತ್ತೊಂದು ಹೊಸ ಟಿಪ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.